ಲೈಫ್ ಈಸ್ ಎ ವಾರ್. ಜೀವನ ಒಂದು ಯುದ್ಧ ಅಂತ ಹೇಳ್ತಾರೆ. ಈ ಯುದ್ಧದೊಳಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಸದಾ ಸೋಲಿಸಲಿಕ್ಕೆ ಹವಣಿಸ್ತಾ ಇರ್ತಾರೆ. ಅದು ನಮ್ಮ ಸುತ್ತಲೂ ಇರ್ತಕ್ಕಂಥ ನಮ್ಮ ಬಂಧು ಬಾಂಧವರು, ಆಪ್ತೇಷ್ಟರು, ನಮ್ಮ ಕೌಟುಂಬಿಕ ಜನರೇ ಸದಾ ಒಂದಿಲ್ಲ ಒಂದು ರೀತಿಯೊಳಗೆ ನಮ್ಮನ್ನು ಸೋಲಿಸ್ಬೇಕು, ತಾವೇ ಗೆದಿಬೇಕು. ಈ ಥರದ ಇದು ಮನುಷ್ಯನ ಹುಟ್ಟು ಗುಣ. ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಜೀವನ ಎಂಬ ಯುದ್ಧದೊಳಗೆ ಪ್ರತಿಯೊಬ್ಬರು ನಿಮ್ಮ ದೌರ್ಬಲ್ಯವನ್ನು ಹುಡುಕ್ತಾ ಇರ್ತಾರೆ. ಆ ದೌರ್ಬಲ್ಯವನ್ನೇ ಅವರು ಬಂಡವಾಳ ಮಾಡ್ಕೊತಾರೆ. ಪ್ರತಿ ಕ್ಷಣಕ್ಕೂ ನಿಮಗೆ ಇಮೋಷ್ನಲ್ ಟ್ರ್ಯಾಪಿಂಗ್ ಭಾಳ ನಡೀತದೆ. ಇದು ಭಾಳ ಎತ್ತರ ಇದೆ. ಈ ನೋಡಿ, ನೀವು ಯೂಟ್ಯೂಬ್ ತೆಗಿತೀರಿ, ಫೇಸ್ಬುಕ್ ತೆಗಿತೀರಿ, ಯಾವುದೋ ಒಂದು ಸುಂದರವಾದ ಹೆಣ್ಣು ಬರ್ತದೆ, ಅಂಗಾಂಗಗಳು ತೋರಿಸ್ತಾರೆ. ನನ್ನ ಪೂರ್ತಿ ಅಂಗಾಂಗವನ್ನು ನೋಡಬೇಕಂದ್ರೆ ಕೆಳಗಿರೋ ಬಟನನ್ನು ಒತ್ತಿ ಅಂತ ಹೇಳ್ತಾರೆ ಎಲ್ಲರೂ. ಎಂತೆಂಥ ಚಂದ ಹುಡುಗಿಯರು ಏನದು AI ಮಾಡಿದ್ದಾರೋ ಏನು ಅವರಿಂದ ಕಡೆದು ಹೇಳಿಸ್ತಾರೋ ಎಲ್ಲ ನಾಚಿಕೆಗೆಟ್ಟು ನಿಂತವ್ರದ ಕಡೆಯಿಂದ ಕೆಲವು ಸಂಭಾಷಣೆಗಳನ್ನು, ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾರೆ. 180% ಜನ ಬಲಿ ಆಗ್ತಾರೆ ಗ್ಯಾರಂಟಿ. ಆದರೆ ಬಲಿ ಆಗಿದ್ದೀನಿ, ಕಳ್ಕೊಂಡಿದ್ದೀನಿ, ನಾನು ಏನಾಗಿದ್ದೀನಿ ಅಂತ ಯಾರು ಮುಂದೆ ಹೇಳ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವ್ರ ಬಳಿ ಬಂಡವಾಳ ಅವ್ರಿಗೆ ಗೊತ್ತಾಗುತ್ತಲ್ಲ ಉದ್ಯರಿಗೆ. ಹೀಗಾಗಿ ಅವರು ಅದನ್ನು ಮೌನವಾಗಿ ಒಪ್ಕೊಂಡ್ಬಿಡ್ತಾರೆ. ಹೀಗೆ ಇಮೋಷ್ನಲ್ ಟ್ರ್ಯಾಪಿಂಗ್ಸ್ ಪ್ರತಿ ಕ್ಷಣಕ್ಕೂ ನಡೀತದೆ. ನೀವು ಸ್ವಲ್ಪ ಸೋತು ಹೈರಾಣಾಗ್ತೀರಿ, ಸುಣ್ಣಾಗ್ತೀರಿ. ಕಾರಣ ಪ್ರತಿ ಕ್ಷಣಕ್ಕೂ ಇದು ನಡೆದದ. ಭಾಳ ಎಚ್ಚರಿಕೆ ಇರಲಿ. ನೋಡಿದ್ರಿ, ರಾವಣ ಬಂದ ವನವಾಸದಾಗ, ಸೀತಾಮಾತಾ ಒಂದು ನಾಟಕ ನಡೀತದೆ. ಅಲ್ಲೇ ಒಂದು ಮಾಯಾಮರೀಚಿಕೆಯನ್ನು ಸೃಷ್ಟಿ ಮಾಡಿ ಆಕೆ ನನಗೆ ಬೇಕು ಅಂತ ತಿಳ್ಕೊಂಡು ಸುವರ್ಣ ಮೃಗವನ್ನು ಬೆನ್ನತ್ತಿ ಗಂಡನಿಗೆ ಶ್ರೀರಾಮಚಂದ್ರನಿಗೆ ಹುಡುಕ್ಲಿಕ್ಕೆ ಅವನು ಕಳಿಸ್ತಾಳ. ಈ ಲಕ್ಷ್ಮಣ ಸೀತಾ ಇರ್ತಾರ, ಹೌದಾ? ಅದು ಮುಂದೆ ಅದು ಒಂದು ಕೃತ್ರಿಮ ಒಂದು ಯುದ್ಧ ನಡೀತೈತೆ ಅಲ್ಲೇ. ಲಕ್ಷ್ಮಣ ಅಂತ ತಿಳ್ಕೊಂಡು ರಾಮ ಒದರಿದಂಗೆ ಒಂದು ಕೂಗು ಕೇಳಿಸ್ತದ. ರಾಮನಿಗೆ ಅಪಾಯದ ಅಂತ ತಿಳ್ಕೊಂಡು ಆಕೆ ಗೊತ್ತದ ರಾಮ ಎಂದೂ ಸೋಲೋದಿಲ್ಲ ಅಂತಿಕೊಂಡು ಗೊತ್ತಿದ್ರು ಕೂಡ, ಅಜಯ್ ಅನ್ನೋದು ಗೊತ್ತಿದ್ರು ಕೂಡ ಆಕೆ ಇಮೋಷ್ನಲ್ ಟ್ರ್ಯಾಪಿಂಗ್ ಬಲಿ ಹಾಕ್ತಾಳ. ಆಕೆ ಲಕ್ಷ್ಮಣಿಗೆ ಕಳಿಸ್ತಾಳ. ಲಕ್ಷ್ಮಣ ಸುಮ್ಮನೆ ಹೋಗುವುದಿಲ್ಲ, ಹೌದಾ? ಲಕ್ಷ್ಮಣ ರೇಖೆಗಳನ್ನು ಹಾಕ್ತಾನೆ 3. ಆವಾಗ ರಾವಣ ಸಾಧುವೇಷದೊಳಗೆ ಬರ್ತಾನೆ. ದಾಟಿ ಅದು ಭಿಕ್ಷಾ ಕೇಳ್ತಾನೆ. ಭಿಕ್ಷಾ ತೊಗೊಂಬರ್ತಾಳ. ಈ 3 ಗೆರೆ ದಾಟಿ ಹೋಗ್ಬೇಡ ಅಂತ ಹೇಳ್ತಾನೆ ಲಕ್ಷ್ಮಣ, ಹೌದಾ? ಆ 3 ಗೆರೆಯನ್ನು ದಾಟಿ ಅಲ್ಲಿ ಬಾ ಅಂತ ಹೇಳ್ತಾಳ. ಇವ ಗೊತ್ತಾಗುತ್ತೆ ರಾವಣನಿಗೆ. ಅದಕ್ಕೆ ಅವ ಹೇಳ್ತಾನೆ, ನೀನಾಗಲೇ ಹೊರಗೆ ಬಂದು ಹಾಕಿದ್ರೆ ನೀನು ಮಾಡುವ ದಾನದ ಫಲ 3 ಪಟ್ಟು ಜಾಸ್ತಿ ಆಗುತ್ತೆ. ನಾನಾಗಲೇ ಬಂದು ತೊಗೊಂಡ್ರೆ ಫಲ ಸಿಗೋದಿಲ್ಲ ಅಂದು ಇಮೋಷ್ನಲ್ ಟ್ರ್ಯಾಪ್ ಮಾಡ್ತಾನೆ. ಮುಂದೆ ಆಗಿದ್ದು ಎಲ್ಲರ ಕಣ್ಣಿಗೆ ರಾಚುವಂಗೆ ನಾವು ಇತಿಹಾಸದೊಳಗೆ ನೋಡ್ತೀವಿ. ಕಾರಣ ಪ್ರತಿ ಕ್ಷಣಕ್ಕೂ ಎಚ್ಚರ ಇರಬೇಕು. ಪ್ರತಿ ಕ್ಷಣಕ್ಕೂ ನಾವು ಗಂಡಾಂತರದಲ್ಲಿ ಇದ್ದೀನಿ ಅಂತ ಇದು ಮಾಡಿ. ಯಾಕಂದರೆ ನೀವು ಬದುಕನ್ನು ಅತ್ಯಂತ ಲಘುವಾಗಿ ತೆಗೆದುಕೊಂಡಿದ್ದೀರಿ. ಇದಕ್ಕೆ ಜೀವನ ಜೀನೇಕಿ ಕಲಾ ಅನ್ನೋದು. ಬದುಕನ್ನು ಗಂಭೀರವಾಗಿ ತಗೊಳ್ಳಿ. ಬದುಕನ್ನು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಎಚ್ಚರ ಇರಿ. ಸೀರಿಯಸ್ಲಿ ಅನ್ನೋದಕ್ಕಿಂತ ತುಂಬ ಎಚ್ಚರಿಕೆಯಿಂದ ವ್ಯವಹರಿಸ್ರಿ. ಬದುಕಿನೊಳಗೆ ಸದಾ ನೆನಪಿಡಿ, ಜಗತ್ತಿನೊಳಗೆ ನೀವು 2 ಕಣ್ಣಿಂದ ಈ ಜಗತ್ತನ್ನು ಕಂಡ್ರೆ 1000 ಕಣ್ಣಿಂದ ಜಗತ್ತು ನಿಮ್ಮನ್ನು ಕಡೆ ನೋಡ್ತಾ ಇರ್ತದೆ, ನಿಮ್ಮನ್ನು ಗಮನಿಸ್ತಾ ಇರ್ತದೆ. ಅದು ಗಮನಿಸ್ತಾ ಇರ್ತಾನೇನು, ಬರೀ ವೀಕ್ನೆಸ್ ಹುಡುಕ್ತದೆ. ಅದು ನಿಮ್ಮನ್ನು ಸೋಲಿಸಲಿಕ್ಕೆ ವೀಕ್ನೆಸ್. ಗೊತ್ತಾಯ್ತಲ್ಲ? ಚಿತ್ರದುರ್ಗದ ಬೃಹತ್ ಕೋಟೆ ಎಷ್ಟು ಗಟ್ಟಿ, ಅದು ಕಲ್ಲಿನ ಕೋಟೆ ಅದು. ಆದರೆ ಆ ಕಲ್ಲಿನ ಕೋಟೆಯೊಳಗೆ ಒಂದು ನೀರು ಹೋಗ್ಲಿಕ್ಕೆ ತೂಬು ಬಿಟ್ಟಿದ್ದು ಜಾಗ ಅದು ವೀಕ್. ಇಡೀ ಕೋಟೆಯೊಳಗೆ ಅದು ಒಂದು ಜಾಗ ನೋಡಿ ಅಲ್ಲಿಂದ ಹೈದರಾಲಿ ಸೈನಿಕರು ಒಳಗೆ ಬರ್ತಾರೆ. ನೋಡಿದಿರಾ? ಎಲ್ಲ ಕೋಟೆ ಭದ್ರವಾಗಿ ಇದ್ದರೇನು, ಸಣ್ಣ ಒಂದು ತೂಬಿನೊಳಗೆ ಅವ್ರು ಹಾದು ಬರಲಿಕ್ಕೆ ಅನುಕೂಲ ಆಗ್ತಲ್ಲ. ಹಾಗೆ ನಿಮ್ಮ ಐಬುಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು, ನಿಮ್ಮ ವೀಕ್ನೆಸ್ ಏನು ಅಂತೀವಲ್ಲ, ಅದ್ರ ಹುಡುಕ್ತಾನೇ ಇರ್ತಾರೆ ಜನ. ನೀವು ಕಚ್ಚೆ ಹರಕರಿದ್ದೀರಿ ಅಂದಾಗ ಅದ್ರ ದುರುಪಯೋಗ ತೊಗೊಂತಾರೆ.
ನೀವು ಕುಡುಕರು ಅದಿರಿ ಅಂದಾಗ ಅದ್ರ ದುರುಪಯೋಗ ತಗೊಂತಾರೆ. ನೀವು ಧಾರಾಳಿ ಅದಿರಿ ಅಂದಾಗ ದುರುಪಯೋಗ ತಗೊಂತಾರೆ. ನೀವು ಏನೂ ನೋಡೋದಿಲ್ಲ, ಸುಮ್ಮನೆ ಅಡ್ಡಾಡ್ತೀರಿ ಅಂತಂದ್ರೆ ಅದು ದುರುಪಯೋಗ ತಗೊಂತಾರೆ. ಸಂಬಾಯ್ತದಿರಿ, ದುರುಪಯೋಗ ತಗೊಂತಾರೆ. ಜನರಿಗೆ ಗೊತ್ತಾಗಬಾರ್ದು, ನಿಮಗೆ ವೀಕ್ನೆಸ್ ಗೊತ್ತಾಗಬಾರ್ದು. ನಾ ಅದನ್ನೇ ಹೇಳೋದು. ವೀಕ್ನೆಸ್ ಗೊತ್ತಾಯ್ತು, ಹಿಂಡಿ ಹಿಪ್ಪಿ ಮಾಡ್ತಾರೆ ನಿಮ್ಮನ್ನು. ಮತ್ತು ಈಗ ನೀವು ಬಳಲ್ತಾ ಇದ್ದೀರಲ್ಲ, ಸಿಕ್ಕೊಂಡು ಸಾಯಕ್ಕೆ ಹತ್ತಿರಲ್ಲ. ಪೂರಾ ಅಪ್ಪನ ಆಸ್ತಿ ಪಿತ್ರಾರ್ಜ ಆಸ್ತಿ ನಿಮ್ಮ ಅಂತಂಬರ ನುಂಗಿ ಹಾಕ್ಯಾರಲ್ಲ. ಅದಕ್ಕೆ ಗೊತ್ತಾ? ನೀವು ಸಹಿಸ್ಕೊಂತ ಬಂದ್ರಿ. ನಿಮ್ಮ ದೌರ್ಬಲ್ಯ ಗೊತ್ತಾಯಿತು. ಇಮೋಷ್ನಲ್ ಟ್ಯಾಪಿಂಗ್ ಮಾಡಿದರು. ಇಲ್ಲಿ ಸಹಿ ಮಾಡಿದ್ರಿ ಪಾಲ್ ಮಾಡ್ಕೊತೀನಿ, ನೀ ಇದನ್ನಾಗಿದ್ದು ಇದನ್ನು ತಗೋ ಅದನ್ನು ತಗೋ ಅಂತ ಟ್ರ್ಯಾಪ್ ಮಾಡ್ತಾರೆ. ಯಾವುದೋ ರೀತಿಯಿಂದ ಮಾಡೋರು ಯಾರು? ನಿಮ್ಮವರು. ನಿಮ್ಮವ್ರು ಮಾಡಿದ್ರೆ ಟ್ರ್ಯಾಪಿಂಗಿಗೆ ಬಲಿ ಆಗ್ತೀರಿ, ಮುಂದೆ ಒದ್ದಾಡ್ತೀರಿ. ಸೊ ಎಚ್ಚರ ಇರಿ, ಎಚ್ಚರ. ಗಾಯತ್ರಿ ಮಂತ್ರದೊಳಗೆ ಒಂದು ವಾಕ್ಯ ಬರ್ತದೆ ಗೊತ್ತಾ? ಧಿಯೋ ಯೋನ ಪ್ರಚೋದಯಾತ್. ಧಿಯೋ ಯೋನ ಪ್ರಚೋದಯಾತ್. ಯಾಕೆ ಗಾಯತ್ರಿ ಮಂತ್ರ ಅಷ್ಟು ಫೇಮಸ್ ಆಗಿದೆಪ್ಪ ಅಂದರೆ ಕೇವಲ ಈ ಒಂದು ವಾಕ್ಯದಿಂದ. ನೆನಪಿಡಿ, ಧಿಯೋ ಯೋನ ಪ್ರಚೋದಯಾತ್. ಸದಾ ಜಾಗೃತರಿರ್ರಿ, ಜಾಗೃತ. ಜೋ ಜಾಗತ ಹೈ ಓ ಪಾವತ ಹೈ, ಜೋ ಸೋವತ ಹೈ ಓ ಖೋವತ ಹೈ. ನೀವು ಮಲಗಿದ್ದೀರಿ ಜಾನ. ಅದು ಮಲಗಿದಾಗ ಆ್ಯಕ್ಟ್ ಮಾಡೋಕ್ಕೂ ಹತ್ತಿರಿ. ಕೆಲವು ಮಂದಿ ಮಲಗಿದವ್ರನ್ನ ಎಬ್ಬಿಸ್ಬೋದು, ಆದರೆ ಮಲಗಿದಂಗೆ ನಟಿಸೋವ್ರನ್ನ, ನಾಟಕ ಮಾಡೋವ್ರಿಗೆ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಹಂಗೆ ನೀವು ಮಕ್ಕೊಂಡಂಗೆ ನಾಟಕ ಮಾಡಕತ್ತೀರಿ, ಅದರ ಬೆಲೆ ತೆರ್ತೀರಿ. ನಿಮ್ಮ ಸುತ್ತಲೂ ಅದೇ ನಡೆದದ. ಎಚ್ಚರ ಎಚ್ಚರ ಎಚ್ಚರ. ಆದರೆ ಎಷ್ಟೇ ಎಚ್ಚರ ಇದ್ದರೂ ಕೂಡ ಮತ್ತೆ ಮನುಷ್ಯ ಸೋಲೋದೆ. ನಾವು ಯಾವಾಗ ಸೋಲ್ತೀವಿ ಅಂತ ಅವ್ರು ನೋಡ್ತಿರ್ತಾರೆ, ಆ ಸೋಲು ಅವ್ರ ಬಂಡವಾಳ ಆಗಿಬಿಡ್ತದೆ. ಧಿಯೋ ಯೋನ ಪ್ರಚೋದಯಾತ್.